ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ವಿಷಯ ಡೆತ್ ಆಫ್ ಪಾರ್ಟ್ನರ್. ಇಲ್ಲಿ ನಾವು 6 ಅಂಕದ ಪ್ರಶ್ನೆಯನ್ನು ನಾವು ಡಿಸ್ಕಷನ್ ಮಾಡೋಣ. ಇದು ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಪ್ರಶ್ನೆ ಆಗಿರುತ್ತೆ ನೋಡ್ರಿ. ಹಿಂದಿನ ವಿಡಿಯೋಗಳಲ್ಲಿ ನಾವು ಡೈರೆಕ್ಟ್ ಪ್ರಶ್ನೆ ಕೊಟ್ಟಾಗ ಯಾವ ರೀತಿ ಅಂತೇಳಿ ಮಾಡಿದ್ದೀವಿ. ಈಗ ಬ್ಯಾಲೆನ್ಸ್ ಶೀಟ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ನಾವು ಮಾಡೋಣ ಅಂತೇಳಿ ನಾವು ಡಿಸ್ಕಷನ್ ಮಾಡೋಣ ಅಂತ. ಸೊ ಹಂಗಾಗಿ ಕ್ಯಾಪಿಟಲ್ ಅಕೌಂಟ್ ಕೊಟ್ಟಾಗ ಹೆಂಗೆ, ಎಕ್ಸಿಕ್ಯೂಟಿವ್ ಅಕೌಂಟ್ ಕೊಟ್ಟಾಗ ಹೆಂಗೆ ಅಂತ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಅದು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬರ್ರಿ. ಇದು 2019ರಲ್ಲಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆ. ಹಾಗಾಗಿ ಡೈರೆಕ್ಟ್ ಹೋಗ್ಬಿಡೋಣ ಅಂತ. ಶೋಭಾ, ಸುಧಾ ಆ್ಯಂಡ್ ರತ್ನ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ 2:1. ಅದೇ ನೋಡ್ರಿ ಕಂಟಿನ್ಯೂ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ವಾಸ್ ಆಸ್ ಫಾಲೋಸ್. ಅಂಡ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ ಅದ, ಡೆಟಾರ್ಸ್ ಅದ, ಸ್ಟಾಕ್ ಅದ, ಮಷಿನರಿ ಅದ. ನೆಕ್ಸ್ಟ್ ಸಂಡ್ರಿ ಕ್ರೆಡಿಟರ್ಸ್ ಅದ, ಕ್ಯಾಪಿಟಲ್ ಅದ. ಕ್ಯಾಪಿಟಲ್ ಹೇಳಿದ್ರು ಕೊಡಬೇಕು, ಹೇಳಿಕಂದ್ರು ಕೊಡಬೇಕು. ನೆಕ್ಸ್ಟ್ ರಿಸರ್ವ್ ಫಂಡ್ ಹೇಳಿದ್ರು ಕೊಡಬೇಕು, ಹೇಳಿಕಂದ್ರು ಕೊಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇತ್ತಂದ್ರೆ ಹೇಳಿದ್ರು ಕೊಡಬೇಕು, ಹೇಳಿಕಂದ್ರು ಕೊಡಬೇಕು. ಇದನ್ನು ನೀವು ತಲೆಯಾಗ ನೆನಪಿಟ್ಕೋರಿ. ನೆಕ್ಸ್ಟ್ ಯಾರು ಡೈಡ್ ಆಗ್ಯಾರ? ರತ್ನ ಡೈಡ್. ಯಾರು ಡೈಡ್? ರತ್ನ ಡೈಡ್ ಆಗ್ಯಾರ. ಹಾಗಾಗಿ ಇವ್ರ ಪಾಲು ಏನದ? ಮೂರನೇದವ್ರ ಪಾಲು ರತ್ನ ಅವ್ರ ಪಾಲು ಏನದ? 2/5. ನೆಕ್ಸ್ಟ್ 2/5. ನೆಕ್ಸ್ಟ್ 1/5. ಹಾಗಾಗಿ ಇವ್ರ ಪಾಲೇನು? 1/5. ಹಾಗಾಗಿ ಅವ್ರನ್ನ ರತ್ನ ಅಂತೇಳಿ ಕರಿತೀವಿ, 1/5. ಹಾಗಾಗಿ ರತ್ನ ಡೈಡ್ ಆಗ್ಯಾರ ಯಾವಾಗ ಅಂತೇಳಿ ಅಂದಾಗ 30/6/2018 ಅವ್ರು ಏನಾಗ್ಯಾರ ಅಂದ್ರೆ ಡೈಡ್ ಆಗ್ಯಾರ. ಅಂದ್ರೆ ಇದು 1ನೇ ತಾರೀಕು 4ನೇ ತಿಂಗಳಿಂದ ಪ್ರಾರಂಭ ಆಗ್ತದ. ಹಂಗಂದ್ರೆ ಅವ್ರು ಸತ್ತು ಎಷ್ಟು ತಿಂಗಳು ಆಗ್ಯಾರ ಅಂದ್ರೆ ಎಷ್ಟು ತಿಂಗಳು ಅವರು ಕೆಲಸ ಮಾಡ್ಯಾರ ಅಂಥೇಳಿ ನಾವು ನೋಡಿದಾಗ ಅವರು ಸುಮಾರು 3 ತಿಂಗಳ ಕಾಲ ಕೆಲಸವನ್ನು ಮಾಡಿರ್ತಾರೆ ನೋಡ್ರಿ. ಹಾಗಾಗಿ 4ನೇ ತಿಂಗಳು ಹಿಡೀನು, 5ನೇ ತಿಂಗಳು ಹಿಡೀನು, 6ನೇ ತಿಂಗಳು ಹಿಡೀನು. ಯಾಕೆ? 30ನೇ ತಾರೀಕದ. ಅಕಸ್ಮಾತ್ ಅದು 1ನೇ ತಾರೀಕು ಇತ್ತಂದ್ರೆ 6ನೇ ತಿಂಗಳನ್ನ ನಾವು ಬಿಡ್ತಿದ್ವಿ. ಹಾಗಾಗಿ ಅವರು ಕೆಲಸವನ್ನು ಎಷ್ಟು ತಿಂಗಳು ಮಾಡ್ಯಾರ ಅಂದ್ರೆ 3 ತಿಂಗಳು ಕೆಲಸ ಮಾಡ್ಯಾರ. ಅವ್ರ ಪಾಲು ಎಷ್ಟದಂದ್ರೆ 1/5 ಅದ. ನೆನಪಿಡ್ರಿ. ನೆಕ್ಸ್ಟ್ 1ನೇ ಪಾಯಿಂಟ್, ಹಿ ಶೇರ್ ಆಫ್ ಹರ್ ಕ್ಯಾಪಿಟಲ್ ಆನ್ ದ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್. ಅವ್ರ ಕ್ಯಾಪಿಟಲನ್ನು ಕೊಡ್ರಿ. ನೆಕ್ಸ್ಟ್ ಅವ್ರು ಹೇಳಿದಾರೆ ನೋಡ್ರಿ, ರಿಸರ್ವ್ ಕೊಡ್ರಿ. ಹೌದಾ? ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಒಂದು ವೇಳೆ ಹೇಳಿಕಂದ್ರು ನಾವು ಸ್ವಂತ ಬುದ್ಧಿಯಿಂದ ನಾವು ಕೊಡ್ಬೇಕಂತೇಳಿ ನಾ ಹೇಳಿನ ಸಾವುಕಾರ ಆಗ್ಲಾರ್ರಿ. ನೆಕ್ಸ್ಟ್ ನೆಕ್ಸ್ಟ್ 3ನೇ ಪಾಯಿಂಟ್ ಏನದ? ಹಿ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಂದಾಗ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡೋಣಂತ. ಹಿ ಶೇರ್ ಆಫ್ ಗುಡ್ ವಿಲ್. ನೆಕ್ಸ್ಟ್ ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ₹40,000. ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ₹40,000 ಅಂತೇಳಿ ಅದ. ಹಾಗಾಗಿ ಆ ಗುಡ್ ವಿಲ್ ಅನ್ನು ನಾವೇನು ಮಾಡ್ಬೇಕಪ್ಪ ಅಂದ್ರೆ ಕೊಡಬೇಕು. ಲಾಸ್ಟ್ ಏನದಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಅಂದ್ರೆ ಬಂಡವಾಳದ ಮೇಲಿನ ಬಡ್ಡಿ. ದಟ್ ಮೀನ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆನಮ್. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಅಕೌಂಟ್ ಮೇಲೆ ಕೊಡಬೇಕು. ನೆಕ್ಸ್ಟ್ ಯು ಆರ್ ರಿಕ್ವೈರ್ಡ್ ಟು ಅ ಸರ್ಟೇನ್ ಅಮೌಂಟ್ ಪೇಬಲ್ ಟು ರತ್ನ ಎಕ್ಸಿಕ್ಯೂಟರ್ ಅಕೌಂಟ್ ಅಂತೇಳಿ ಕೇಳಿದಾರೆ ನೋಡ್ರಿ. ಎಕ್ಸಿಕ್ಯೂಟರ್ ಅಕೌಂಟ್ ವೈ ಪ್ರಿಪೇರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಅವ್ರು ಪ್ರಿಪೇರ್ ಏನು ಮಾಡಂತ ಹೇಳಿದ್ರೆ ಇಲ್ಲಿ ಹಿಯರ್ ಇಸ್ ಅ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ಫಾರ್ಮೆಟ್ ಅನ್ನ ಹಾಕೊಳ್ಳೋಣಂತ. ಏನು? ರತ್ನ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಕ್ಯಾಪಿಟಲ್ ಅಕೌಂಟ್ ಹಾಕಿ ಪರ್ಟಿಕ್ಯುಲರ್ ಅಮೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನ ಮಾಡ್ತೀವಿ. ಫಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟದ ಅಂತೇಳಿ ನೋಡಿ. ನಾವು ಕ್ಯಾಪಿಟಲ್ ಅಕೌಂಟ್ ಕೇಳಿದಾಗ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಿತೀವಿ. ಅಕಸ್ಮಾತ್ ರತ್ನ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾರೆ ಅಂದ್ರೆ ವಯಸ್ಸು ವರ್ಷ ನಾವೇನು ಬರಿತೀವಿ ಅಂತೇಳಿ ಅಂದಾಗ ಇದನ್ನು ನಾವೇನಂತೇಳಿ ಬರಿತೀವಿ ಅಂದ್ರೆ ರತ್ನ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಬರೆದು ಬಿಡ್ತೀವಿ. ಓಕೆ. ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾಗ ಬ್ರಾಡ್ ಡೌನ್. ಸೊ ಕ್ಯಾಪಿಟಲ್ ಅಕೌಂಟ್ ಕೇಳಿದಾಗ ಅಥವಾ ರತ್ನ ಕ್ಯಾಪಿಟಲ್ ಅಕೌಂಟ್ ಕೇಳಿದಾಗ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾಗ ಆ ಡೈಡ್ ಆದಂಥ ವ್ಯಕ್ತಿಯ ಆ ಕ್ಯಾಪಿಟಲ್ ಅಕೌಂಟ್ ಹೆಸರಲ್ಲೇ ಬರಿತೀವಿ. ಇದು ನಿಮಗೆ ಗೊತ್ತಾಗಬೇಕು. ಹಾಗಾಗಿ ಕ್ಯಾಪಿಟಲ್ ಅನ್ನು ಕೊಡೋನು. ಎಷ್ಟದ ಕ್ಯಾಪಿಟಲ್? ಹಿಯರ್ ಈಸ್ ಅ ಕ್ಯಾಪಿಟಲ್ ಆಫ್ ಥರ್ಡ್ ಪಾರ್ಟ್ನರ್ ಈಸ್ ₹30,000. 30,000 ನಾವೇನು ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ಅನ್ನ ಕೊಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಕೊಡು ಅಂತ ಹೇಳ್ಯಾರ? ರಿಸರ್ವ್ ಒಟ್ಟು ಕೊಡ್ತೀವೇನು? ₹15,000 ರಿಸರ್ವ್ ಅದಾವ. ₹15,000 ರಿಸರ್ವ್ ಅನ್ನ ನಾವು ಕೊಡೋದಲ್ಲ, ಅವ್ರ ಪಾಲನ್ನ ಕೊಡ್ತೀವಿ. ಹಾಗಾಗಿ ಅವ್ರ ಪಾಲು ಎಷ್ಟದ? 1/5. ಹಾಗಾಗಿ ಬೈ ರಿಸರ್ವ್ 15,000 ಇಂಟು 1/5 3,000 ಮುಗಿದೈತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಹೇಳ್ಯಾರ? ಹಿ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಹಾಗಾಗಿ ಇದು ಏನಂದ? ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ 20,000 ಬರಿತೀವಿ. ಅವ್ರ ಪಾಲು ಎಷ್ಟು? 1/5. ಹುಟ್ಟು ಅಂತರೂ ಕೊಡೋದಲ್ಲ. ಅಂದ್ರೆ 8 ತಿಂಗಳು ಬದುಕ್ಯಾರ ಅಂದ್ರೆ 3/12 ಬದುಕ್ಯಾರ. ಹಾಗಾಗಿ ಲಾಭ ಎಷ್ಟು ಹೋಗ್ತದೆ? ಅವ್ರಿಗೆ ₹1,000 ಹೋಗ್ತದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತೇಳಿ ಅಂದಾಗ ಗುಡ್ ವಿಲ್ ಆಫ್ ದ ಫರ್ಮ್. ಹೌದಾ? ಹರ್ ಶೇರ್ ಆಫ್ ಗುಡ್ ವಿಲ್ ಆಫ್ ದ ಫರ್ಮ್. ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ₹40,000. 40,000 ಏನದಂದ್ರೆ ಗುಡ್ ವಿಲ್ ಅದ. ನಾ ನಿಮಗೆ ಹಿಂಗಾದ್ರೂ ಮಾಡ್ಕೋಬೋದು ಅಂತೇಳಿ ಹೆಂಗಾದ್ರೂ ಹೇಳೀನಿ. 40,000 ಅದ.
ನೆಕ್ಸ್ಟ್ ಇದನ್ನ ಯಾರು ಅಂದ್ರೆ ರತ್ನ ಅವ್ರು ಡೈಡ್ ಆಗ್ಯಾರ. ಅವ್ರ ಶೇರ್ ಎಷ್ಟಾಗ್ತದೆ 40,000 ಇಂಟು 1/5 40,000 ಇಂಟು 1/5 ಮಾಡಿದಾಗ ನಮ್ಗೆ ಎಷ್ಟು ಬರ್ತದ ಅಂತೇಳಿ ಅಂದಾಗ 8 5 40. ಹಂಗಾಗಿ 8,000 ರೂಪಾಯಿ ಯಾರ್ದು ರತ್ನ. ನೀವು ಕಾಣಲ್ಲ, ನನ್ನ ಮುಖ ಕಾಣಬಾರ್ದು ಮತ್ತೆ, ಹೌದಾ. ಇದನ್ನ ಯಾರ್ಯಾರು ಕೊಡ್ತಾರ ಅಂತೇಳಿ ಅಂದಾಗ ಉಳಿದ ಇಬ್ಬರು ಪಾಲುದಾರರು ಕೊಡ್ತಾರೆ 8,000 ರೂಪಾಯಿದಾಗ. ಯಾರ್ಯಾರು ಕೊಡ್ತಾರ ಅಂತೇಳಿ ಅಂದಾಗ ಶೋಭಾ, ನೆಕ್ಸ್ಟ್ ಸುಧಾ. ನೆಕ್ಸ್ಟ್ ಹಳೆ ಶೇರ್ ಏನಿತ್ತು 2:2:1 ಇತ್ತು. ಒಬ್ಬರು ಡೈಡ್ ಆಗ್ಯಾರ ಅಂದ್ರೆ ನೀವು ರೇಷೋ ಏನು 2:2. ಹಂಗಾಗಿ ಇಬ್ರು ಹೆಂಗೆ ಕೊಡ್ತಾರ ನಂಗಾಯ್ತು 4,000 ಅಷ್ಟು 4,000. ಇಲ್ಲಿ ನಾನು ಡೈರೆಕ್ಟ್ ಮಾಡಿದ್ದೀನಿ ನೋಡ್ರಿ, ಹಿಯರ್ ಇಟ್ ಈಸ್ ಏನು ಅಂತೇಳಿ ಅಂದಾಗ ಶೋಭಾ ಕ್ಯಾಪಿಟಲ್ ಅಕೌಂಟ್ 4,000, ನೆಕ್ಸ್ಟ್ ಸುಧಾ ಕ್ಯಾಪಿಟಲ್ ಅಕೌಂಟ್ 4,000. ಇಲ್ಲಿಕಂದ್ರೆ ಈ ರೀತಿನೂ ನಾವು ಮಾಡ್ಬೋದು. ಎಷ್ಟು ಅದ ಗುಡ್ ವಿಲ್ಲ 50,000 ರೂಪಾಯಿ ಅದಪ್ಪಿ. ಅವ್ರ ಪಾಲೇಟು 1/5 ಅಂದ್ರೆ 8,000. ನೆಕ್ಸ್ಟ್ ಇಂಟು ಇವ್ರು ರೇಟ್ ಕೊಡ್ತಾರ ಅಂತೇಳಿ ಅಂದಾಗ ನ್ಯೂ ರೇಷೋ ಏನದ, ಏರ್ ಇಸ್ ಅ ನ್ಯೂ ರೇಷೋ ಏನದ ಹೇಳಿನ 2:2. ಯಾಕಂದ್ರೆ ಒಬ್ಬ ರಿಟೈರ್ ಆಗ್ಯಾರ. ಹಾಗಾಗಿ 2/4 ಮಾಡಿದಾಗ 4,000 ರೂಪಾಯಿ ಬರ್ದಾಯ್ತು. ಎರಡನೇದವ್ರದ್ದು ಸುಧಾ 50,000 ಇಂಟು 1/5. ನೆಕ್ಸ್ಟ್ ಅವ್ರದ್ದು ಪಾಲ್ ಎಷ್ಟದ 2/4 ಇದೆ. ಅವರು ಕೂಡ ಏನಪ್ಪ ಅಂದ್ರೆ 4,000. ನೀವು ಹಂಗಾರೆ ಮಾಡ್ರಿ, ಹಿಂಗಾರೆ ಮಾಡ್ರಿ. ಲಾಸ್ಟ್ ಪಾಯಿಂಟ್ ಏನು ಹೇಳಿದಾರ ಅಂತೇಳಿ ಅಂದಾಗ ಲಾಸ್ಟ್ ಪಾಯಿಂಟ್ ಹೇಳಿದಾರೆ. 5ನೇ ಪಾಯಿಂಟ್ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೋತ ಹೋಗ್ಬಿಡೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೇಳಿದಾರೆ ಎಷ್ಟು 10% ಪರ್ ಯಾನಮ್ ಅಂತೇಳಿ ಅಂದಿದ್ದಾರೆ. ಹಂಗಾಗಿ ಬರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 30,000 10/100. ಎಷ್ಟು ತಿಂಗಳು ಬದುಕ್ಯಾರ ಅವರು 3/12. ಹಂಗಾಗಿ 750 ರೂಪಾಯಿ. ಟೋಟಲ್ ಮಾಡಿದಾಗ 42,750. ಈ ಸೈಡ್ 42,500. ಅಕಸ್ಮಾತ್ ಡ್ರಾಯಿಂಗ್ಸ್ ಅದು ಏನಾದರೂ ಇದ್ದವಪ್ಪ ಅಂದ್ರೆ ಇದರ ಮೈನಸ್ ಮಾಡಿ ಬರಿತೀವಿ. ಡ್ರಾಯಿಂಗ್ಸ್ ಇಲ್ಲ, ಹಾಗಾಗಿ ನಾವು ಡೈರೆಕ್ಟಾಗಿ ನಾವು ಕೊಡ್ತೀವಿ. ಟೇಕ್ ಅ ಸ್ಕ್ರೀನ್ ಶಾಟ್. ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಭಾಳ ಈಸಿ ಇರ್ತಾವೆ. ಓಕೆ, ಇದನ್ನು 19ರಲ್ಲಿ ಕೇಳ್ಯಾರ ನೋಡ್ರಿ. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೋಡೋಣ. ಐ ಥಿಂಕ್ ಇದು ಲಾಸ್ಟ್ ವಿಡಿಯೋ ಆಗ್ಬೋದು ಅಥವಾ ಇನ್ನೊಂದು ವಿಡಿಯೋನ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನು ಸ್ಕ್ರೀನ್ ಶಾಟ್ ತೊಗೊಂಡು ನೀವೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ, ಹೌದಾ. ಸೊ ಈ ವಿಡಿಯೋ ಸ್ಟಾಪ್ ಮಾಡಿರಿ, ಕ್ವಶನ್ ಬರ್ಕೊಡ್ರಿ, ಇಲ್ಲ ಲೆಕ್ಕ ಮಾಡಿರಿ. ಓಕೆ, ಸೊ ಈ ರೀತಿಯಾದ ಯಾರು ರಂಜನಾ ಆ್ಯಂಡ್ ಸಾಧನಾ are partners sharing profit and losses in the ratio of 2:2:1. Their capital as on 1/4/2022 ಎಷ್ಟು 2 lakh 1,60,000 and 1 lakh respectively. Who died? ರಂಜನ್ ಡೈಡ್ ಆಗ್ತಾರೆ ಯಾವಾಗ 1/10/2022. ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ದ ಫಾಲೋವಿಂಗ್. ಹಾಗಾಗಿ ಮೊದಲು ನಾವೇನು ಮಾಡೋಣ, ರೇಷೋ ಏನದ 2:2:2 ಅದಪ್ಪಿ. ಯಾರು ಸತ್ತಾರ ಮೊದಲನೇ ಪಾರ್ಟ್ನರ್. ಹಂಗಾಗಿ ಸೊ 2/5 ಏನದ ರಂಜನದು ಏನದ ಶೇರ್ ಅದ. ನೆಕ್ಸ್ಟ್ ಕ್ಯಾಪಿಟಲ್ ಎಲ್ಲಿಂದ ನೋಡ್ರಿ 1/4/2022 ಅದ. ಸೊ ಸತ್ತಿದ ಯಾವಾಗದ 1/10/2022. ಹಂಗಾಗಿ 10ನೇ ತಿಂಗಳು ನಾವು ಬಿಡಬೇಕು. ಹಾಗಾಗಿ 4 5 6 7 8 9 10 ಬರಿಬಾರ್ದು. ಹಂಗಂದ್ರೆ ಎಷ್ಟು ತಿಂಗಳು ಬದುಕ್ಯಾರಪ್ಪಿ ಅವರು 6 ತಿಂಗಳ. ನೀವು ಬೈ ಫಿಂಗರ್ಸ್ ಇಂದನೂ ಕೂಡ ನೀವು ಮಾಡಬಹುದು. ಓಕೆ, ಎಷ್ಟು ಅಂತೇಳಿ ಅಂದಾಗ 4 5 6 7 8 9 10 ಹಿಡಿದಿಲ್ಲ. ಯಾಕೆ 1ನೇ ತಾರೀಕಿಗೆ ಹೋಗ್ಯಾರ, ಆ ತಿಂಗಳದ ಏನು ಕೊಡಲ್ಲ. ಹಂಗಾಗಿ 6 ತಿಂಗಳ ಕಾಲ ಬದುಕಿದ್ರು. ನೆಕ್ಸ್ಟ್ ಈ ಕೆಳಗೆ ಹೇಳಿದಂಥ ಅಡ್ಜಸ್ಟ್ಮೆಂಟ್ ಪ್ರಕಾರ ಹೋಗಿಬಿಡೋಣ. ಫಸ್ಟಿಗೆ ಅವರ ಕ್ಯಾಪಿಟಲನ್ನು ಕೊಡೋನು, ಸೆಕೆಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಡೋನು, ನೆಕ್ಸ್ಟ್ ಅವರ ಗುಡ್ ವಿಲ್ಲನ್ನು ಕೊಡೋನು. ಟೋಟಲ್ ಗುಡ್ ವಿಲ್ 50,000 ರೂಪಾಯಿ ಅದ. ಆಸ್ ಪರ್ AS26 ಅದು ಕೊಡ್ತಾರೆ. ನಾವು AS26 ಪ್ರಕಾರ ಹೇಳತ್ತೀನಿ ಈಗ. ನೆಕ್ಸ್ಟ್ ರಂಜನಾ ಎಂಟೈಟಲ್ ಮಂತ್ಲಿ ಸ್ಯಾಲ್ರಿ ಇಂಟು 6 ಮಾಡ್ರಿ. ಈ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಪ್ರೀವಿಯಸ್ ಇಯರ್ನ ಪದ ಬಳಸಿದ್ರಂದ್ರೆ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಬರೀ ಆನ್ ದ ಅಪ್ ಟು ದ ಡೇಟ್ ಆಫ್ ಡೆತ್ ಅನ್ನಂದ್ರೆ ಬರೀ ಅಪ್ ಟು ದ ಡೇಟ್ ಆಫ್ ಡೆತ್ ಅಂದ್ರೆ ಆಸ್ ಇಟ್ ಈಸ್ ಕೊಡಬೇಕು. ಹಾಗಾಗಿ ಪ್ರಿಪೇರ್ ರಂಜನಾ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾಗ ಭಾಳ ಸಿಂಪಲ್ ಹೊಟ್ಟೆ. ಸೊ ಹಂಗಾಗಿ ಹೆಡಿಂಗ್ ಕೊಡ್ರಿ ರಂಜನಾ ಎಕ್ಸಿಕ್ಯೂಟರ್ ಅಕೌಂಟ್. ಅಲ್ಲಿ ನಾವು ರಂಜನಾ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಬರಿಬೇಕು. ಅಕಸ್ಮಾತ್ ಕ್ಯಾಪಿಟಲ್ ಅಕೌಂಟ್ ಕೇಳಿದ್ರಂದ್ರೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರಿತೀವಿ ಟಿಯರ್. ನೆಕ್ಸ್ಟ್ ಹಂಗಾಗಿ ರಂಜನಾ ಕ್ಯಾಪಿಟಲ್ ಅಕೌಂಟ್ ಬರೆದಿವಿ 2 lakh. ಸೆಕೆಂಡ್ ಒನ್ ಏನದ ಅಂತೇಳಿ ಅಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹಂಗಾಗಿ 2 lakh ಎಷ್ಟು 2 lakh ಇಂಟು 12 ಡಿವೈಡೆಡ್ ಬೈ 100 ಹೌದಾ. 12 ಡಿವೈಡೆಡ್ ಬೈ 100 ಇಂಟು ಎಷ್ಟು ತಿಂಗಳು ಬದುಕ್ಯಾರ 6 ಡಿವೈಡೆಡ್ ಬೈ 12 ಮಾಡಿದಾಗ ನಮಗೇನಾಗ್ತದಂದ್ರೆ 12,000 ರೂಪಾಯಿಗಳು ಬರ್ತದೆ. ನೆಕ್ಸ್ಟ್ ಒಂದು ಮುಗೀತು. ನೆಕ್ಸ್ಟ್
ರಂಜನಾ ಶೇರ್ ಆಫ್ ಗುಡ್ ವಿಲ್ ₹50,000. ನೋಡಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಡೈರೆಕ್ಟ್ ಮಾಡಿಬಿಡ್ತೀನಿ ನೋಡ್ರಿ ನಾನು. ಸೊ ಹಂಗಾಗಿ ಅವ್ರ ಪಾಲ್ ಎಷ್ಟದ 50,000. ಇದನ್ನ ಯಾರು ಕೊಡ್ತಾರ? ಸಂಜನಾ ಮತ್ತು ಸಾಧನಾ ಅವರು ಕೊಡ್ತಾರೆ. ಯಾರ್ಯಾರು? ಸಂಜನಾ ಮತ್ತು ಸಾಧನಾ ಕೊಡ್ತಾರೆ. ಡೈರೆಕ್ಟ್ ಸಂಜನಾ ಕ್ಯಾಪಿಟಲ್ ಅಕೌಂಟ್ ತಗೊಂಡಿವಿ. ಎಷ್ಟು? ₹50,000 ಗುಡ್ ವಿಲ್ ಅದ. ಸೊ ರಿಟೈರ್ ಆಗಂತ ಪಾಲುದಾರನ ಪಾಲು ಎಷ್ಟದ ಅಂತೇಳಿ ಅಂದಾಗ 2/5. ಹೌದಾ? 2:1 ಹಂಗಿತ್ತು. ಹಂಗಾಗಿ 2/5 ಅವ್ರ ಪಾಲು. ನೆಕ್ಸ್ಟ್ ಇವ್ರು ಹೋದ ಬಳಕ ನ್ಯೂ ರೇಷೋ ಏನಾಗ್ತದೆ? 2/2:1 ಆಗ್ತದೆ. ಹಂಗಾಗಿ ಹೆಂಗೆ ಕೊಡ್ತಾರ ಅಂತೇಳಿ ಅಂದಾಗ ಇವರು 2/3. ಹಂಗಾಗಿ 2/3 ಬರ್ಕೋತೀವಿ. 13,333. ನೆಕ್ಸ್ಟ್ ಸೆಕೆಂಡ್ ಒನ್ ಯಾರು ಕೊಡ್ತಾರ? ಸಾಧನ ಅವರು ಕೊಡ್ತಾರ. ಹಂಗಾಗಿ 50,000 ಅವ್ರ ಪಾಲೆ. ಹೋದವ್ರ ಸತ್ತವ್ರ ಪಾಲೆಷ್ಟು? 2/5. ಇವ್ರದ್ದು ಎಷ್ಟದ? 1/3. ರೈಟ್, 1/3 ₹6,667. ಕ್ಲಿಯರ್. ನೆಕ್ಸ್ಟ್ ಗುಡ್ ವಿಲ್ ಮುಗೀತು. ನೆಕ್ಸ್ಟ್ ಸ್ಯಾಲ್ರಿ ಎಷ್ಟು ಅಂತೇಳಿ ಅಂದಾಗ ರಂಜನಾ ಅವ್ರದ್ದು ಸ್ಯಾಲ್ರಿ ಅದ ಎಷ್ಟು? 4,000 × 6, ಹಂಗಾಗಿ 24,000. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನು ಅಂತೇಳಿ ಅಂದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಪ್ರಾಪರ್ಟಿ, ಇದು ಸಸ್ಪೆನ್ಸ್ ಅಕೌಂಟ್ ಅಂತ ಕೇಳಿದಾರೆ. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಮೇಲೆ ಅಂತೇಳಿ ಅಂದಾಗ 20,000 ಒಟ್ಟು ಅವ್ರಿಗೆ ಕೊಡ್ತಿದ್ವಿ. ಲಾಭ ಹೋದವ್ರು ಇಲ್ಲ, ಅವ್ರ ಪಾಲೆಟ್ಟದವ್ರಿಗೆ ಕೊಡ್ತಿದ್ವಿ. ನೆಕ್ಸ್ಟ್ ಎಷ್ಟು ತಿಂಗಳು ಬದುಕ್ಯಾರ ಈ ವರ್ಷ? 6 ತಿಂಗಳ. 6/12, ಹಾಗಾಗಿ 4,000. ಟೋಟಲ್ 6 ಲಕ್ಷದ. ಸೊ ನೋಡಿ 2 ಲಕ್ಷ, 2 ಲಕ್ಷದ 12, 2 ಲಕ್ಷ 12 ಪ್ಲಸ್ 2 ಲಕ್ಷ 12 ಪ್ಲಸ್ 20. ಹೌದಾ? ಸೊ ಹಂಗಾಗಿ 3,33,000. ನೆಕ್ಸ್ಟ್ ಇವು 24 ಪ್ಲಸ್ 4 ಕೊಡಿಸ ನಮಗೇನಾಗ್ತದೆ? 2,60,000 ಆಗ್ತದೆ. ಹೇರ್ ಇಸ್ 2,60,000. ಹೇರ್ ಇಸ್ 2,60,000. ಇದನ್ನು ನಾವೇನು ಮಾಡ್ತೀವಿ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಮ್ಮ ಡೆತ್ ಆಫ್ ಪಾರ್ಟ್ನರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನಾಗ್ತಾವೆ ಅಂದ್ರೆ ಕಂಪ್ಲೀಟ್ ಆಗ್ತವೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ, ಸೊ ನಿಮಗೇನು ಅನ್ನಿಸ್ತದೆ ಅದನ್ನು ಕಮೆಂಟ್ ಮಾಡಿರಿ. ಇದು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್.